ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೇ ಭಾರತದ ರಾಯಭಾರಿಗಳು. ಅಮೇರಿಕಾದ ಭಾರತೀಯರಿಗೆ ಪ್ರಧಾನಿ ಒಂದು ಧನ್ಯವಾದಗಳನ್ನು ಹೇಳೋದ್ರ ಮೂಲಕ ಒಂದು ನ್ಯೂಯಾರ್ಕ್ನ ಪ್ರವಾಸದಲ್ಲಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಭಾರತೀಯರನ್ನು ಉದ್ದೇಶಿಸಿ ಏನನ್ನು ಮಾತಾಡಿದ್ದಾರೆ ನೋಡ್ಕೊಂಬರೋಣ ವೀಕ್ಷಕರೇ. US ನಲ್ಲಿ 3 ದಿನಗಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಭಾನುವಾರ ಲಾಂಗ್ ಐಲ್ಯಾಂಡ್ ನೌಸ್ ಕೊಲ್ಜಿಯಂನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಮೆರಿಕದಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯರನ್ನು ಬ್ರ್ಯಾಂಡ್ ಅಂಬಾಸಿಡರ್ಗಳು ಎಂದು ಆಡಿ ಹೊಗಳಿರುವ ಮೋದಿ, ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯರಿಗೆ ಒಂದು ದೊಡ್ಡ ಧನ್ಯವಾದಗಳನ್ನು ಸಹ ತಿಳಿಸಿದ್ದಾರೆ. ನೌಸ್ ಕೊಲ್ಜಿಯಂನಲ್ಲಿ ನಡೆದಂತಹ ಮಹಾ ಸಮುದಾಯಗಳ ಕಾರ್ಯಕ್ರಮದಲ್ಲಿ ಭಾರತೀಯ ಅಮೆರಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಮೋದಿ ಭಾಷಣ ಆರಂಭಿಸಲು ವೇದಿಕೆ ಮೇಲೆ ಬರುತ್ತಿದ್ದಂತೆ ನೆರೆದಿದ್ದ ಜನರೆಲ್ಲ ಮೋದಿ ಮೋದಿ ಎಂದು ಕೂಗುವ ಮೂಲಕ ಒಂದು ಸಂತಸವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಭಾರತ್ ಮಾತಾ ಕಿ ಜೈ ಎನ್ನುವ ಘೋಷಣೆಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಭಾಷಣವನ್ನು ಆರಂಭಿಸಿದರು. ನಮಸ್ತೆ ಕೂಡ ಸ್ಥಳೀಯತೆಯಿಂದ ಜಾಗತಿಕ ಮಟ್ಟಕ್ಕೆ ಹೋಗಿದೆ ಎನ್ನುವ ಮೂಲಕ ವಿಶ್ವಮಟ್ಟದಲ್ಲಿ ಭಾರತದ ಪ್ರಭಾವ ಹೆಚ್ಚುತ್ತಿದೆ ಎನ್ನುವುದನ್ನು ತಿಳಿಸಿದರು. ಅಲ್ಲದೆ ವಿದೇಶದಲ್ಲಿ ನೆಲೆಸಿರುವ ಭಾರತೀಯರಿಗೆ ಒಂದು ಧನ್ಯವಾದವನ್ನು ಸಹ ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಭಾಷಣವನ್ನು US ನಲ್ಲಿ ತಾವು ಹಿಂದೆ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಿದ್ದ ಕಾರ್ಯಕ್ರಮವನ್ನು ನೆನಪು ಮಾಡಿಕೊಂಡರು. ಅವರು 2014ರಲ್ಲಿ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್, 2016ರಲ್ಲಿ ಕ್ಯಾಲಿಫೋರ್ನಿಯಾದ ಸ್ಯಾನ್ ಜೋಸ್, 2018ರಲ್ಲಿ ಓಸ್ಟಾನ್ ಟೆಕ್ಸಸ್, 2023ರಲ್ಲಿ ವಾಷಿಂಗ್ಟನ್ ಮತ್ತು ಈ ಬಾರಿ ಲಾಂಗ್ ಐಲ್ಯಾಂಡ್ನಲ್ಲಿ ಭಾರತೀಯರ ಸಮುದಾಯಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯರಿಗೆ ಒಂದು ಧನ್ಯವಾದವನ್ನು ತಿಳಿಸಿದರು. ಅವರು ಇಲ್ಲಿ ನೆಲೆಸಿರುವ ಭಾರತೀಯರು 2 ದೇಶಗಳ ನಡುವೆ ಸೇತುವೆಯಾಗಿದ್ದಾರೆ ಎಂದು ಭಾರತ US ಸಂಬಂಧವನ್ನು ಬಲಪಡಿಸಲು ಇವರು ಸಹಾಯ ಮಾಡಿದ್ದಾರೆ ಎಂದು ಹೇಳಿದರು. ನೀವೆಲ್ಲರೂ 7 ಸಮುದ್ರಗಳನ್ನು ದಾಟಿ ಬಂದಿದ್ದರೂ ಭಾರತದ ಪ್ರೀತಿಯನ್ನು ದೂರ ಮಾಡಲು ಯಾರಿಂದಲೂ ಸಹ ಸಾಧ್ಯ ಇಲ್ಲ ಅಂತಂದು ಸಹ ಆಡಿ ಹೊಗಳಿದ್ದಾರೆ. ಭಾರತದ ವಿವಿಧ ಭಾಗದ ಜನ ವಿದೇಶಗಳಲ್ಲಿ ನೆಲೆಸಿರಬಹುದು, US ನಲ್ಲಿ ಕೂಡ ನೆಲೆಸಿದ್ದಾರೆ. ಅವರು ಇಲ್ಲಿನ ಪ್ರಜೆಗಳಾಗಿದ್ದಾರೆ. ಆದರೆ ನಮ್ಮನ್ನೆಲ್ಲ ಒಂದು ಮಾಡುವ ಭಾವನೆ ಭಾರತ ಮಾತೆಗೆ ಜೈ ಘೋಷವಾಕ್ಯ ಎಂದು ಕೂಗಿದರು. ಪ್ರೇಕ್ಷಕರು ಕೂಡ ಜೈ ಎಂದು ಕೂಗುವ ಮೂಲಕ ಸಹಮತವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲೂ ಭಾರತೀಯರು ಎನ್ನುವ ಭಾವನೆಯನ್ನು ನಮ್ಮನ್ನು ಒಂದುಗೂಡಿಸುತ್ತದೆ. ಇದೇ ನಮ್ಮ ದೊಡ್ಡ ಶಕ್ತಿಯಾಗಿದೆ ಎಂದು US ನಲ್ಲಿ ನೆಲೆಸಿರುವ ಭಾರತೀಯರನ್ನು ರಾಯಭಾರಿಗಳನ್ನು ಎಂದು ಕರೆದು ಪ್ರಧಾನಿ ನರೇಂದ್ರ ಮೋದಿ, ಭಾರತವು ಈಗ ಗಳಿಸಿರುವ ಗೌರವಕ್ಕೆ US ನಲ್ಲಿ ಭಾರತೀಯ ಸಮುದಾಯಕ್ಕೆ ಒಂದು ದೊಡ್ಡ ಧನ್ಯವಾದಗಳನ್ನು ತಿಳಿಸುವ ಮೂಲಕ ಒಂದು ಅಮೇರಿಕಾ ಒಂದು ಭಾರತದ ಒಂದು ಬಾಂಧವ್ಯವನ್ನು ಹೆಚ್ಚು ಮಾಡೋದಕ್ಕೆ ಈ ಒಂದು ನೆಲೆಸಿರುವ ಒಂದು ಭಾರತೀಯರಿಗೆ ನಾವು ಎಷ್ಟು ಕೃತಜ್ಞರಾಗಿದ್ದರೂ ಸಹ ಸಾಲದು ಅಂತ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ಅಮೇರಿಕ ಪ್ರವಾಸದಲ್ಲಿರ್ತಕ್ಕಂಥ ಮೋದಿಯವರು ಒಂದು ನಮ್ಮ ಬಾಂಧವ್ಯವನ್ನು ಇನ್ನೂ ವೃದ್ಧಿಸ್ಕೊಳ್ಬೇಕು, ಭಾರತದ ಒಂದು ಅಭಿವೃದ್ಧಿಗೆ ಒಂದು ಅಮೇರಿಕಾದ ಸಹಾಯ ಹಸ್ತ ನಮಗೆ ಬೇಕಾಗ್ತದೆ ಅಂತ ಹೇಳೋದ್ರ ಮೂಲಕ ಒಂದು ಅಮೇರಿಕಾದ ದೊಡ್ಡಣ್ಣ ಮತ್ತು ಭಾರತದ ವಿಶ್ವದ ನಾಯಕ, ವಿಶ್ವಗುರು ಅಂತಲೇ ಏನು ಕಳಿಸ್ಕೊಳ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೂ ಸಹ ಒಂದು ಅಷ್ಟೇ ಒಂದು ಪ್ರೋತ್ಸಾಹ, ಒಂದು ಸಪೋರ್ಟು ಸಿಗ್ತಾ ಇದೆ ಅಲ್ಲಿ ನೆಲೆಸಿರುವ ಭಾರತೀಯರಿಂದ ಅಂತಂದು ಇಲ್ಲಿ ತಿಳಿದು ಬರ್ತಾ ಇರ್ತಕ್ಕಂಥ ವಿಷಯ ವೀಕ್ಷಕರೇ. ನರೇಂದ್ರ ಮೋದಿಯವರ ಒಂದು ವಿದೇಶಿ ಪ್ರವಾಸದಿಂದ ಭಾರತದ ಹಿರಿಮೆಯೂ ಸಹ ಪ್ರತಿ ವರ್ಷವೂ ಸಹ ಹೆಚ್ಚಾಗ್ತಾ ಇರೋದರಲ್ಲಿ ಯಾವುದೇ ಸಹ ಸಂಶಯ ಇಲ್ಲ ಅಂತಂದು ನಾವು ತಿಳ್ಕೊಬೇಕಾಗ್ತದೆ. ನಮ್ಮ ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.